ಜಯಕ ನನಗೆ ಗೊತ್ತಿದ್ದು ಕಣಕ ನೀವೇನಿಯ ಗೆಲ್ಲದು ಅಂತ ಹೇಳ್ಬಿಟ್ಟು ಅದಕ್ಕೆ ನೋಡಿ ಹೂವು ರೆಡಿ ಮಾಡ್ಕೊಂಬಿಟ್ಟು ಹೆಂಗೆ ತಗೊಂಬಿಟ್ಟು ಬಂದೀವಿ ಅಂತ ಹೇಳ್ಬಿಟ್ಟು ನೋಡಿ ನಮ್ಮ ಊರಿನ ಹೊಸ ಮೆಂಬರ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿಂದ ಈ ಊರಿನ ಹೊಸ ಮೆಂಬರ್ ನೀವೇನಿಯ, ಅದಕ್ಕೆ ಎಲ್ರಿಗೂ ಎಲ್ಲ ಸ್ವಾಗತ ಸುಸ್ವಾಗತನ ಕೋರ್ತಾ ಇದ್ದೀನಿ. ಬನ್ನಿ 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 ಪದ್ದು, ನಿಂಗೂ ನಿಮ್ಮ ಅತ್ತೆಗೂ ಸೇರ್ಬಿಟ್ಟು ತಗೊಳ್ಳಿ. ಕೊಡೆ ಜಯಮ್ಮ ಹೂವನ. ನೋಡಿ ನೀವು ಗೆಲ್ತೀರಾ ಅಂತ ಹೇಳ್ಬಿಟ್ಟು ನಂಗೆ ಭಾಳ ಸಂದ ಗೊತ್ತಿತ್ತು, ನೀವೇ ಗೆಲ್ತೀರಾ ಅಂತ ಹೇಳ್ಬಿಟ್ಟು. ನನಗೆ ಎಷ್ಟು ಕಾನ್ಸ್ ಮನ್ಸಾಗೆಲ್ಲ ಬಂದ್ಬಿಟ್ಟಿದ್ರಿ ಗೊತ್ತಾ, ನೀವೇ ಗೆಲ್ತೀರಾ ಅಂತ ಹೇಳ್ಬಿಟ್ಟು ಕಾನ್ಸ್ ಮನ್ಸಾಗೆಲ್ಲ ಬಂದ್ಬಿಟ್ಟಿದ್ರಿ ನೀವಂತೂ. ತಗೊಳ್ಳಿ ಹೂಗುಚ್ಚನ ತಗೊಳ್ಳಿ. ನಾನೇ ತಗೊಂಬಿಟ್ಟು ಬಂದಿದ್ದು. ಎಲ್ಲ ಕಳ್ಳತ್ತೆ, ನಾನು ತಗೊಂಬಿಟ್ಟು ಬಂದಿರೋದು ಅಂತ ಏನು ಬಿಲ್ಡಪ್ ಕೊಡ್ತಾಳೆ. ನೆನ್ನೆಲ್ಲಿ ಕ್ಯಾಕರ್ಸ್ ಮಾಕೋ ಹೋಯ್ತಿದ್ಲು, ಆ ಬದ್ರಿನೇ ಗೆಲ್ಲದು ಅಂತ ಹೇಳ್ಬಿಟ್ಟು. ಇವಾಗ ನೋಡಿದ್ರೆ ಹಿಂಗೆ ಮನೆಯಾಳತ್ತೆ ಇವಳಂತೂ ಬಿಡು, ಅದೇನೋ ಒಂಥರ ಸತ್ತು ರುಟ್ಟಕ್ಕಿಲ್ಲ. ಥ್ಯಾಂಕ್ಸ್ ಕಣಕ್ಕ, ಥ್ಯಾಂಕ್ಸ್. ಏನು ಬಿಡಿ, ಹೆಂಗೋ ನಿಮ್ಮ ಆಶೀರ್ವಾದದಿಂದ ನಾನು ಮೆಂಬರ್ ಆಗೋಗ್ಬಿಟ್ಟೆ ಆತಾಗ. ನೋಡಿ ನಾನೇ ಓಟ್ ಹಾಕ್ಬಿಟ್ಟು ಗೆಲ್ಸಿದ್ದು ನಿಮ್ಮನ್ನ. ನಾನೇ ಏನಿಯಾ ನೋಡಿ, ನೀವು ಗೆಲ್ತೀರಾ ಅಂತ ಹೇಳಿದ್ನಲ್ಲ, ನಂಗೆ ಮೊದಲಿಂದನೂ ಗೊತ್ತಿತ್ತು. ನಾನು ಎಷ್ಟು ಜನ ಓಟ್ ಕೇಳಿದ್ದೀನಿ ಗೊತ್ತೇ, ನಮ್ಮ ಜಯಕ್ಕಂಗೆ ಓಟ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ಅದೇ ನಮ್ಮ ಮನೆ ಒಂದು ಮಾಡಿಸ್ಕೊಟ್ಬಿಡಿ, ಇನ್ನೇನು ಬೇಡ, ಒಂದು ಗ್ರಾಂಟ್ ಹಾಕ್ಕೊಟ್ಬಿಟ್ಟು ಒಂದು ಮನೆ ಒಂದು ಆಗಂಗೆ ಮಾಡಿ. ಇನ್ನೇನು ಕೇಳೋದಿಲ್ಲ ನಾನು, ಮನೆ ಒಂದು ಆಗೋಗ್ಬಿಟ್ರೆ ಅದಕ್ಕಿನ್ನೂ ನನಗೆ ಇನ್ನೇನು ಬೇಕು, ಏನು ಬೇಡ ನನಗೆ, ಮನೆ ಒಂದು ಮಾಡಿಕೊಟ್ಬಿಡಿ. ಆಯ್ತು ಲೇ ಸೊಸೆ, ಜಯಕ್ಕಂಗೆ ಜೈ ನಡಿ. ಯಪ್ಪ ಹೆಂಗೋ ಗೆದ್ಬಿಟ್ರಲ್ಲ, ಹೆಂಗೋ ನಂಗೆ ಮನೆ ಹಾಕಿಸ್ಕೊಡ್ತಾರೆ, ಹೆಂಗೋ ಫ್ರೆಂಡ್ ಬೇರೆಲ್ಲ ನಿನ್ನ ಪೊದ್ದಿಗೆ ಚೆನ್ನಾಗಿ ಕೇಳಿ ಮಾಡಿಸ್ಕ ಮನೆಯ. ಎಲ್ಲ ಅತ್ತೆ ನೀವೇನು ತಲೆ ಕೆಡ್ಸ್ಕೊಬೇಡಿ ಜಯಕ, ನಮ್ಮ ಅತ್ತೆ ತಿದ್ದಿದ್ದೆ ಯಾವಾಗೂ. ನೋಡಿ ಊರಾಗಿರೋರೆಲ್ಲ ವೆಲ್ಕಮ್ ಅಂತ ಮಾಡ್ತಾರೆ. ಇವಾಗ ಬನ್ನಿ. ಲೇ ಜಯಮ್ಮ, ಇದ್ರಾಗ ನೀನಿಲ್ಲ ಅಂದಿರೋ ಕಷ್ಟ ಆಗೋದು. ಎಷ್ಟು ಹೆಲ್ಪ್ ಮಾಡಿದ್ಯಾ ನೀನು ಎಲೆಕ್ಷನ್ಗೆ ಅಂತಂದ್ರೆ ಅಷ್ಟು ಹೆಲ್ಪ್ ಮಾಡಿದ್ಯಾ. ಇವತ್ತು ನಮ್ಮ ಅತ್ತೆ ಹಿಂಗೆ ಗೆದ್ಬಿಟ್ಟು ಹಿಂಗೆ ನಿಂತೈತೆ ಅಂದರೆ ಅದಕ್ಕೆ ಕಾರಣನೇನಿಯ ನೀನು ಬಿಟ್ರೆ ಬೇರೆ ಇನ್ಯಾರೂ ಅಲ್ಲ, ಇದಕ್ಕೆಲ್ಲ ಕಾರಣ ನೀನೇನಿಯ. ಭಾಳ ಥ್ಯಾಂಕ್ಸ್ ಕಣೆ. ನಿನಗಂತೂ ನನಗೆ ಗೊತ್ತಿಲ್ಲ ನಿನಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತ. ನೋಡು, ಇನ್ನು 5 ವರ್ಷ ನಿಂಗೆ ಏನು ಕಷ್ಟ ಸುಖ ಇದ್ರೂ ನಮ್ಮ ಅತ್ತೆನ ಬಂದು ಕೇಳು, ನಮ್ಮ ಅತ್ತೆ ಎಲ್ಲನೇ ನೋಡ್ಕೊತದೆ. ಜಯಕರೆ, ನನಗೆ ಗೊತ್ತಿತ್ತು ನೀವೇ ಗೆಲ್ತೀರಾ ಅಂತ ಹೇಳ್ಬಿಟ್ಟು, ಅದಕ್ಕೆ ಹೂವಿನ ಹಾರನೆ ತಗೊಬಿಟ್ಟು ಬಂದಿದ್ದೀನಿ. ಕುಡಿಯಾಕೆ ನೀರಿರಲಿಲ್ಲ, ಅಯ್ಯೋ ಎಷ್ಟು ದೂರದಿಂದ ಒತ್ಕೊಂಬಿಟ್ಟು ಬರಬೇಕಿತ್ತು ನೀರ. ಅದಕ್ಕೆ ನೀವು ಹೆಂಗೋ ನಮ್ಮ ಕಷ್ಟ ನೋಡೋಕ್ಕಾಗಿದ್ದಂಗೆ ನೀರೆಲ್ಲನೂ ಅದೇನೋ ಅಂತಾರಲ್ಲ, ನಮ್ಮ ನೀರಿನ ಭಾಗ್ಯ ಒದಗಿಸಿದಕ್ಕೆ ನೋಡಿ ತುಂಬ ಥ್ಯಾಂಕ್ಸ್. ಅದಕ್ಕೆ ನಮ್ಮ ಮನೆ ಮಕ್ಕಳು ಎಲ್ಲರೂ ನಿಮ್ಗೆ ಓಟ್ ಹಾಕಿರೋದು. ಇಡೀ ನಮ್ಮ ಮನೆ ಮಕ್ಕಳು ಎಷ್ಟು ಜನ ಇದೀವಿ ಅಷ್ಟು ಜನನೂ ಓಟ್ ಹಾಕಿದ್ದೀವಿ. ತಗೊಳ್ಳಿ ಈ ಯಾರ ನಿಮ್ಗೇನಿಯ. ಅಯ್ಯೋ ಇದೆಲ್ಲ ಯಾಕಂಬಿ ತರ ಕೊಯ್ತಿದ್ದೀರಾ ನೀವಂತೂ. ಬ್ಯಾಡ ಅಂತ ಎಷ್ಟು ಹೇಳಿದ್ರು ತಂದು ಹಾಕ್ತೀರಾ. ಆರಕ್ಕೆಲ್ಲ ಕಾಸು ಯಾಕೆ ವೇಸ್ಟ್ ಮಾಡ್ತೀರಾ? ಇಟ್ಟು ಬಟ್ಟೆಗೆ ಹಾಕಿಲ್ವೇ? ಆರ ಏನು ಕಡಿಮೆ ರೇಟಿಗೆ ಸಿಗ್ತದೆ, 200-300 ರೂಪಾಯಿ ಆರ. ಏನು ಸುಮ್ಮನೆ ಪುಕ್ಸಟ್ಟೆ ಸಿಕ್ಬಿಡ್ತದೆ? ಏನು ತಂದು ಹಾಕ್ತೀರಾ? ನೋಡಮ್ಮಿ, ಇನ್ನು ನಾನಂತೂ ಜನರ ಸೇವೆ ಮಾಡೋಕ್ಕೆ ಅಂತನೇ ಇರೋದು. ಇಷ್ಟ ಆಗಿದ್ದೀನಿ ಅಂತಂದರೆ ಅದೇನು ಅಂತಾರಲ್ಲ, ಇಷ್ಟೆಲ್ಲ ನಾನು ಮೆಂಬರ್ ಆಗಿದ್ದೀನಿ ಅಂದರೆ ಜನರ ಸೇವೆ ಅಷ್ಟೇ ನಂದೆಲ್ಲನೂ. ಬಿಟ್ರೆ ಇನ್ನೇನೂ ಇಲ್ಲ. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ನಂಬಿಟ್ಟು ನೀವು ತಾನೇ ಗೆಲ್ಸಿರೋದು, ನಾನು ನಂಬಿಟ್ಟು. ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಅಷ್ಟೇನೇನಿಯ. ಬುಡಿ ಬನ್ನಿ. ಅಲ್ಲಿ ನಿಂತ್ಕೊಳ್ಳಿರಂತೆ, ಹಳ್ಳಿ ಕಟ್ಟೆದಾಗ ನಿಂತ್ಕೊಂಡು ಎಲ್ರಿಗೂ ಧನ್ಯವಾದಗಳು ಹೇಳಿರಂತೆ. ಎಲ್ಲರೂ ಏನು ಹೇಳ್ತಿರೋ ನೀವು, ಏನು ಕತ್ತಿನೋ ಅಂತ ಕಾಯ್ಕೊಂಡು ನಿಂತವ್ರಿ. ಬನ್ನಿ ಹೋಗೋಣ. ನಡೀರಿ ಜಯಕರೆ, ಕೂತ್ಕೊಳ್ಳಿ. ಹಂಗೇನೇ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟು ಹಂಗೇನೇ ಸನ್ಮಾನ ಮಾಡ್ಬಿಡ್ತೀನಿ. ನೋಡಿ ಅಣ್ಣ, ದಯವಿಟ್ಟು ಸನ್ಮಾನ ದುಡ್ಡು ವೇಸ್ಟ್ ಮಾಡೋದು ಅದು ಇದು ಅವೆಲ್ಲ ನನಗೆ ಇಷ್ಟನೂ ಇಲ್ಲ. ಅವೆಲ್ಲ ನನಗೆ ಆಗು ಬರೋದಿಲ್ಲ. ಹಂಗೆಲ್ಲ ಸನ್ಮಾನಗಳು ಮಾಡಿಸ್ಕೊಳ್ಳೋದು ದಯವಿಟ್ಟು ಏನು ಬೇಡ. ನೀವು ಇಷ್ಟೊಂದು ಜನ ನಂಬಿಟ್ಟು ಇಷ್ಟೊಂದು ಜನ ಪ್ರೀತಿ ತೋರಿಸಿದ್ರೆ ಅಷ್ಟೇನೇ ಸಾಕು. ನೀವು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಬಿಡಿ, ಅಷ್ಟು ಬಿಟ್ಟರೆ ನೀವು ಇನ್ನೇನು ನನಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ನಂಗೆ ಅವೆಲ್ಲ ಏನು ಹೇಳ್ಕೊಳಕ್ಕೆ ಹೋಗ್ಬೇಡಿ. ಸರಿನಾ? ಈ ಸನ್ಮಾನ ಎಲ್ಲ ಏನು ಬೇಡ. ನನಗೆ ಅವೆಲ್ಲ ಇಷ್ಟನೂ ಆಗೋಕ್ಕಿಲ್ಲ. ನಾನು ಗೆಲ್ಸಿರೋದಕ್ಕೆ ನನಗೆ ಭಾಳ ಖುಷಿ ಆಗ್ತೈತೆ. ನಂಗೆ ಅಷ್ಟೇ ಸಾಕು. ಈ ಜನರು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಆ ಅವಕಾಶನ ಉಪಯೋಗಿಸ್ಕೊಂಡು ಇದು ಮಾಡ್ತೀನಿ. ಸರಿನಾ? ಇನ್ನೇನು ಬೇಡ ನನಗಂತೂ. ದೊಡ್ಡ ಮನಸ್ಸು, ಅದಕ್ಕೆ ನೀವೇ ಗೆದ್ಬಿಟ್ಟಿದ್ದು. 15 ವರ್ಷದಿಂದ ಆ ಭದ್ರಮ್ಮನ ಆಡಳಿತ ನೋಡಿ ಬೇಜಾರಾಗೋಗ್ಬಿಟ್ಟಿತ್ತು ನನಗಂತೂ. ಆ ಭದ್ರಮ್ಮ ಒಸಿ ಇದು ಮಾಡ್ತಾಳ, ಆ ಯಮ್ಮನ ದುರಾಂಕಾರ, ಯಮ್ಮನ ಕತೆ ನೋಡಿ ಬೇಸತ್ತು ಹೋಗ್ಬಿಟ್ಟಿದ್ದೆ ನಾನಂತೂ. ಬೇಸತ್ತು ಸುಸ್ತಾಗೋಗ್ಬಿಟ್ಟಿದ್ದೀನಿ ನಾನಂತೂ. ಸದಿ ಹೆಂಗೋ ನೀವನ್ನ ಸಂದಕ್ಕೆ ಹೆಂಗೋ ಇದು ಮಾಡ್ತಿದ್ದೀರಲ್ಲ, ಮಾಡ್ತೀರಾ ನಂಬಿಕೆ ಐತಲ್ಲ, ನಂಗೆ ಅಷ್ಟೇ ಸಾಕು. ಜಯಕರೆ, ತಗೊಳ್ಳಿ ನಮ್ಮ ಕಡೆಯಿಂದ ನಿಮಗೆ ಹಾರ. ನಾನು ತಂದು ಮೊನ್ನೆನೇ ಮಡಿಕೊಬಿಟ್ಟಿದ್ದೆ, ಮರ್ತೋಗ್ಬಿಟ್ಟಿದ್ದೆ. ಅದಕ್ಕೆ ಥರ ನಾನು ತಗೋಗಿ ತಂದು ಹಾಕ್ತಿದ್ದೀನಿ. ಅಯ್ಯೋ ಇದೆಲ್ಲ ಯಾಕೆ ಅಂತ ಹೇಳಿ. ಅಯ್ಯೋ ಏನು ಏನು ಪಂಚಾಯತಿನಾಗ ತಾನೇ ಗೆದ್ದಿರೋದು, ಅದ್ರಾಗೆಲ್ಲ ಇಷ್ಟು ಒಂದಿದೆ. ಬಿಡಿ, ಏನೋ ಸಾಕು. ಅಷ್ಟುಗಳು ಅವು ಇವು ಇದ್ರೆ ಮಂತಾಕ್ ಬಂದ್ಬಿಡಿ. ಸರಿನಾ? ಸರಿ. ನಾವೇ ನಿಮಗೆಲ್ಲ ಧನ್ಯವಾದಗಳು ಹೇಳಬೇಕು ಅಂತಲೇ ಬಂದಿದ್ದು. ಓಟ್ ಹಾಕಿರೋ ಪ್ರತಿಯೊಬ್ಬರಿಗೂ ನಮ್ಮ ಅತ್ತೆ ಕಡೆಯಿಂದ ನಾನೇ ಥ್ಯಾಂಕ್ಸ್ ಕೇಳ್ತಾ ಇದ್ದೀನಿ. ಯಾರ್ಯಾರು ಓಟ್ ಹಾಕಿದ್ದೀರಾ ಅವ್ರೆಲ್ರಿಗೂ ತುಂಬ ಥ್ಯಾಂಕ್ಸ್. ನನಗಂತೂ ಓಟ್ ಹಾಕಿರೋರಿಗೆ ಎಲ್ರಿಗೂ ಧನ್ಯವಾದಗಳು. ಇವತ್ತು ನಮ್ಮ ಅತ್ತೆನ ಗೆದ್ದವ್ರೆ. ನಮ್ಮ ಅತ್ತೆ ಗೆದ್ದಿರೋದಕ್ಕೆ ಮುಂದೆ ಏನು ಮಾಡಬೇಕು ಅದನ್ನು ನಮ್ಮ ಕರ್ತವ್ಯನ ನಾವು ಮಾಡ್ಕೊಂಡು ಹೋಗ್ತೀವಿ. ಇವತ್ತಿಂದ ಪಂಚಾಯಿತಿ ಕಾರ್ಯಾಲಯದಾಗೆ ನಮ್ಮ ಅತ್ತೆನೇ ಇರ್ತದೆ. ನಿಮ್ಮ ಕಷ್ಟಗಳೇನಿದ್ರು ಬಂದು ಹೇಳ್ಕೊಂಡು ಗ್ರಾಮದ ಸಮಸ್ಯೆಗಳಿರ್ಬೋದು ಎಲ್ಲ ಬಗೆಹರಿಸ್ಕೊಳ್ಳಿ. ಸರಿನಾ? ನಿಮ್ಗೆ ಧನ್ಯವಾದ ಹೇಳಬೇಕು ಅಂತಲೇ ಇಲ್ಲಿ ಗಂಟ ಬಂದಿದ್ದು ನಮ್ಮ ಅತ್ತೆನವೇ.
ಸರಿ ಸರಿ ಇನ್ನು ನಾವು ಹೊರಡ್ತೀವಿ. ನಮ್ಮ ಅತ್ತೆ ನಾವೆಲ್ಲ ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ. ಇಷ್ಟು ದಿನದಿಂದ ಮಾಡಿ 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 ನಮಗೂ ಸಾಕಾಗೋಗ್ಬಿಟ್ಟೈತೆ ನಮಗಂತೂ. ಅದಕ್ಕೆ ಈಗ ನಾವು ಹೋಗ್ಬಿಟ್ಟು ಸುಧಾರಿಸ್ಕೊತೀವಿ. ಹಾಂ ಸರಿ ಕಣಮ್ಮ ಆಯ್ತು ಪಾಪ. ಅಯ್ಯೋ ಎಲೆಕ್ಷನ್ ಬಿಡ್ದಿರೋ ಕೆಲಸಗಳು ಬಿಡ್ದಿರೋ ಕತೆ ನನಗೂ ಗೊತ್ತಾಯ್ತಾಯ್ತು. ನನಗೂ ಹಾಂ ಎಷ್ಟೆಲ್ಲ ಕಷ್ಟಪಟ್ಬಿಟ್ಟು ಏನೆಲ್ಲ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನನಗೂ ಅರ್ಥ ಆಯ್ತೈತೆ. ಹಾಂ ಸರಿ ಹೋಗಿ. ಹಾಂ ದೇಕಾ ನಡೀರಿ ದೇಕುಂಗೆ ಜೈ. ಯಾಕೆ ಜಯಕರೇ ಮರ್ತೋಗ್ಬಿಟ್ರೆ ಇನ್ನೊಂದೇ ಒಂದು ಕೆಲಸ ಬಾಕಿ ಐತೆ. ಪಂಚಾಯತಿನಾಗೆ ಕುಂತ್ಕೊಳ್ಳೋದಿರಲಿ. ಇವಾಗ ಸದ್ಯಕ್ಕೆ ಈ ಅಮ್ಮಂಗೆ ಭದ್ರಮ್ಮ ನಿಮ್ಮ ಕಾಲಿಗೆ ಬಿಡ್ಬೇಕಲ್ಲ, ಭದ್ರಮ್ಮನ ಫ್ಯಾಮಿಲಿ ಫುಲ್ ನಿಮ್ಮ ಕಾಲಿಗೆ ಬಿಡ್ಬೇಕಲ್ಲ, ಅದೆಲ್ಲನೂ ಇನ್ನೂ ಬಾಕಿ ಐತೆ. ಯಾಕೆ ಮರ್ತೋಗ್ಬಿಟ್ಟಿದ್ದೀರೇನು? ನಾನು ಅವನ್ನೆಲ್ಲ ಮರೆಯೋಕ್ಕಾಯ್ತದ? ಈಗ ಡೈರೆಕ್ಟಾಗಿ ಅವಳು ಮನೆ ತಕ್ಕಿ ಹೋಗ್ಬಿಟ್ಟು ಡೈರೆಕ್ಟಾಗಿ ಕೇಳ್ತೀನಿ, ಏನು ಮಾಡ್ತಾಳೋ ನೋಡೇ ಬಿಡ್ತೀನಿ. ಡೈರೆಕ್ಟಾಗಿ ಏನು ಕೇಳ್ತಿರೋದೆ ನಾನಂತೂ. ಇರಿ ಎಲ್ಲರ ಮುಂದೇನ್ವೇ ಕಾಲು ಬಿದ್ದೇ ಬೀಳ್ತಾಳೆ. ಅದಕ್ಕೆ ಈಗ ಅವರೆಲ್ಲ ಪಿಡಿಗೋ ಅವರೇನೇ ಗ್ಯಾರಂಟಿ ಎಲ್ಲನೂ ಅವತ್ತು ಚಾಲೆಂಜ್ ಮಾಡಿದ್ಲಲ್ಲ ಅವತ್ತು ಊರವ್ರಿಗೆಲ್ಲ ಗೊತ್ತಾಗೈತೆ ಆ ವಿಷಯ ಎಲ್ಲನೂ. ನಾವು ಹೋಗಿ ಮಾತಾಡ್ತೀವಿ ಸರಿನಾ? ನಾವು ಕಾಯ್ತಿದ್ದೀವಿ ಯಾವಾಗ ಕಾಲು ಬೀಳ್ತಾಳೆ ಏನು ಎತ್ತ ಅಂತ ಹೇಳ್ಬಿಟ್ಟು ಕಾಯ್ಕೊಂಡಿದ್ದೀವಿ ನಾವಂತೂ. ಓ ನಾನು ತುದಿಗಾಲಾಗಿ ನಿಂತಿದ್ದೀನಿ ಕಣಮ್ಮೋ. ನೋಡೋಣ ಏನೇನು ಆಯ್ತದೆ ಅಂತ. ಸರಿ ಜಯಕ್ಕಂಗೆ ಇವಾಗ ಮಂತಕ್ಕೆ ಹೋಗ್ಬೇಕು. ಫುಲ್ ರೆಸ್ಟ್ ಬೇಕು. ಈಗ ಮಂತಕ್ಕೆ ಹೋಗ್ಬೇಕು ಸರಿನಾ? ಇನ್ನು ಬತ್ತೀವಿ. ಬಾ ಪುದಿ ಕರ್ಕೊಂಡು ಬಾ ನಿಮ್ಮ ಅತ್ತೆನ. ರೀ ಏನ್ರಿ ಇದೆಲ್ಲನೂ? ಹೋಗಿ ಸುಮ್ಕೇನೆ ಲೇ ಊರವ್ರ ಕಣ್ಣೆಲ್ಲ ಇವತ್ತು ನಿನ್ನ ಮೇಲೇನೇ ನನ್ನ ಮುದ್ದಿನ ಹೆಂಡತಿ ಮೇಲೇನೇ ಬಿದ್ದಿರ್ತದೆ. ಹಾಂ ಅಯ್ಯೋ ಎಂಥ ಸಂದ ಕಾಣಿಸ್ತಿದ್ದೀಗೆ ನೀನಂತೂ. ಗಂಡ ಆರತಿ ಬೆಳಗದ್ರಾಗ ತಪ್ಪೇನೇ ಐತೆ? ನಾನು ಬೆಳಗ್ತಿರೋದು ಕಂಡೋರು ಯಾರು ಏನು ಬೆಳಗ್ತಿಲ್ವಲ್ಲ, ನಾನು ತಾನೇ ಬೆಳಗ್ತಿರೋದು. ಯಾರ ಕಣ್ಣು ನನ್ನ ಹೆಂಡತಿ ಮೇಲೆ ಬೀಳ್ದಿದ್ದಂಗಿರಲಿ ಅಂತ ಹೇಳ್ಬಿಟ್ಟು ಆರತಿ ಬೆಳಗ್ತಿರೋದು. ನೋಡೆ ಯಾರ ಕಣ್ಣು ನಿನ್ನ ಮೇಲೆ ಬೀಳ್ದಿದ್ದಂಗಿರಲಿ, ಎಲ್ಲ ಒಳ್ಳೇದಾಗಲಿ, ಎಲ್ಲ ಒಳ್ಳೇದಾಯ್ತದೆ. ಸರಿನಾ? ನೋಡು ನಾಯಿ ಕಣ್ಣು ನರಿ ಕಣ್ಣು ಯಾರ ಕಣ್ಣು ಜನಗಳು ಕಣ್ಣು, ಅದ್ರಾಗೂ ಆ ಬೊದ್ರಿ ಕಣ್ಣು ಬೊದ್ರಿ ಮಗಳು ಕಣ್ಣು ಯಾರ ಕಣ್ಣು ನನ್ನ ಎಂಡ್ರ ಮೇಲೆ ಬೀಳ್ದಿದ್ದಂಗಿರ್ಲಪ್ಪ. ಹೆಂಗೋ ಜೈಶೀಲರಾಗಿ ಬಾಡ್ಬಿಟ್ಟು ಬಂದಿದ್ಯಾ. ಹೆಂಗೋ ಮೊದಲನೇಕಿತ್ತ ನಮ್ಮ ವಂಶದಾಗೆ ನೀ ಎಲೆಕ್ಷನ್ ನಿಂತ್ಕೊಂಡು ಗೆದ್ದವ್ರೆ. ಹೆಂಗೋ ಬಿಡೆ ಪಂಚಾಯತಿ ಮೆಂಬರ್ ಆಗೋಗ್ಬಿಟ್ಟೆ. ಎಲ್ಲ ಒಳ್ಳೇದಾಗಲಿ ನಿನಗೆ. ತಗೊಳವ ತಟ್ಟೆ ತಗ. ನೀನು ನೋಡ್ತಿದ್ರೆ ಒಂದು ಹಾಡು ಹೇಳ್ಬೇಕು ಅಂತ ಅನ್ನಿಸ್ತದ ನನಗೆ. ರೀ ಸುಮ್ಕಿರ್ರಿ ನೀವು. ಸುಮ್ಕಿರಿಯ ನೀವು ಯಾರನ್ನ ತಮಾಷೆ ಮಾಡಬೇಡಿ. ಸುಮ್ಕಿರಿ. ಸಸರ್ ಮುಂದೆ ಇದೇನು ಅಯ್ಯ ನಿಮ್ಮ ಮಕ್ಳಿಗಂತೂ ನೀ ಅತ್ತಿಗೆ ಹೆಂಗ್ ಪಿರುತಿ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸುಮ್ಕಿರಿ ಅತ್ತೆ. ಮಾವಯ್ಯನ ನೋಡ್ಬಿಟ್ಟು ಕಲ್ತ್ಕೋಬೇಕು ಅವರು. ಮಾವಯ್ಯ ನೀವ್ ಆಡಿ ಏನಂತೆ? ಅದ್ರಾಗೇನೈತೆ? ಸುಮ್ಕಿರ್ರಿ. ದಯಮಾಡಿ ಮುಗಿಲಾಚೆ ಸ್ವಲ್ಪ ನೋಡಿ ಎಲ್ಲರೂ. ಸಾಲಾಗಿ ಮುಕ್ಕೋಟಿ ದೇವರುಗಳು ನಿಂತರು. ದೇವತೆ ಈ ದೇವತೆ ಈ ದೇವತೆಯ ಚೆಲುವ ನೋಡಲು, ಈ ಮಾಯಗಾತಿ ನಗುವ ಕದಿಯಲು. ರೀ ಸುಮ್ಕಿರ್ರಿ. ಸಸರ್ ಮುಂದೆ ನೀವೇನಂತೆ? ಸುಮ್ಕಿರ್ರಿ. ಸುಮ್ಕಿರ್ಲೆ ಯೋನ್ಲೆ ಆಯ್ತದೆ. ನಾನೇನು ಬ್ಯಾರ್ಯಾರಿಗೆ ಆಡಿ ಹೇಳ್ತಿದ್ದೀನಿ? ನಾನು ಆಡಿ ಹೇಳ್ತಿರೋದು ನನ್ನ ಎಂಡ್ರಿಗೆ. ಬ್ಯಾರೆ ಯಾರಿಗಾನ ಆಡಿ ಹೇಳಂಗಿದ್ರೆ ನೀನು ಅವಾಗ ಮಾತಾಡು. ನನ್ನ ಎಂಡ್ರಿಗೆ ತಾನೇ. ನನ್ನ ಮಕ್ಳಿಗೆ ರೋಸಿಕೋತೆ ಇಲ್ಲಾಂದರೆ ನನಗೂ ಇಲ್ವೇನೆ? ಕಾಂಗ್ರ್ಯಾಚುಲೇಷನ್ಸ್ ಕಡೆ ನಿಂಗೆ. ನನಗೆ ಕೊಯ್ಯಾರೇನೆಯ ನಿನಗೆ. ಕ್ಯಾರೋಟ್ ಅಲ್ವನ್ ಮಾಡಿದ್ದೀನಿ ಕಣ್ಲೆ ನಿನಗೋಸ್ಕರ ಅಂತಾನೆ. ನೀ ಕ್ಯಾರೋಟ್ ಅಲ್ವನ? ಬಾ ಬಾ ಕ್ಯಾರೆಟ್ ಅಲ್ವನ ತಿನ್ನಿವಂತೆ. ಬಾ ಬದು ನೀನು ಉಳ್ದಿರೋದು ನೋಡ್ಕೊಳವ. ನಾನು ನಿಮ್ಮ ಅತ್ತೆ ಇಬ್ರು ಚೆನ್ನಾಗಿ ತಿನ್ಕೊಂಡು ಇಬ್ರು ಓಡಾಡ್ಕೊಂಬಿಟ್ಟು ಬರ್ತೀವಿ. ಕ್ಯಾರೆಟ್ ಅಲ್ವನ ಒಂಚೂರು ತಂದ್ಬಿಟ್ಟು ಕೊಡ್ತೀನಿ ತಿನ್ಲಿ. ಆಮೇಕಿನ್ ಚೆನ್ನಾಗಿ ಓಡಾಡ್ಕೊಂಬಿಟ್ಟು ಬರ್ತೀವಿ. ಸರಿ ಮಾವಯ್ಯ. ಇವ್ರಂತೂ ಸುಮ್ಕಿನೇ ಇರಕ್ಕಿಲ್ಲ ಪ್ಯೂರ್ ಅಂತೂ. ನಡೀರಿ. ಪದ್ದು ನಿನಗೂ ಅದು ಎಷ್ಟು ಜನದ ಕಣ್ಣು ಬಿದ್ದಾಯ್ತಾ ಏನೋ ನನಗಂತೂ ಗೊತ್ತಿಲ್ಲ. ಒಬ್ರಿಬ್ರು ಕಣ್ಣಲ್ಲ ತುಂಬ ಜನದ ಕಣ್ಣು ನಿನ್ನ ಮೇಲೂ ಬಿದ್ದುಬಿಟ್ಟಿರ್ತದೆ. ಯಾಕೆ ಹೇಳು? ನೀನೇ ತಾನೇ ಇದಕ್ಕೆಲ್ಲ ಸೂತ್ರಧಾರಿ. ಅತ್ತೆನೇ ಎಲೆಕ್ಷನ್ ನಿಲ್ಲಿಸಿದ್ದು. ಇಡೀ ನಿಂತ್ಕೊಂಡ್ರದ್ದು ಅತ್ತೆ ಆದ್ರೂ ಇಡೀ ತಲೆ ಎಲ್ಲ ನಿಂದೆ ತಾನೆ. ಏನು ಮಾಡಬೇಕು, ಎತ್ತು ಮಾಡಬೇಕು, ಗೆಲ್ಲಕ್ಕೆ ಎಷ್ಟು ಕಷ್ಟಪಡಬೇಕು, ಏನೇನು ಮಾಡಬೇಕು ಪ್ರತಿಯೊಂದು ಮಾಡ್ಬಿಟ್ಟಿದ್ಯಾ ನೀನಂತೂ. ಭಾಳ ಖುಷಿ ಆಗ್ತೈತೆ. ಅಯ್ಯೋ ಬಿಡು. ನೋಡು ಬಾ ನೀನು ಆರಾಮಾಗಿ ಬಂದು ಆರಾಮಾಗಿ ರೆಸ್ಟ್ ಮಾಡು. ನೋಡು ಮಾವನೇನಿಯ ಕೈಯಾರೇನಿಯ ಕ್ಯಾರೆಟ್ ಹಲ್ವಾ ಮಾಡೈತೆ. ಕ್ಯಾರೆಟ್ ಹಲ್ವನ ಆರಾಮಾಗಿ ತಿಂದುಬಿಟ್ಟು ಸುಧಾರಿಸ್ಕೊಳ್ಳಿ. ಬಾ ಜಯಮ್ಮ, ನಿನಗೂ ಸೇರಿ ಆರತಿ ಬೆಳಗಬೇಕು ಅಂದರೆ ದೃಷ್ಟಿ ತೆಗಿಬೇಕು ನಿನಗೂ. ಪಾಪ ನೀನು ಭಾಳ ಸಪೋರ್ಟ್ ಮಾಡ್ಬಿಟ್ಟಿದ್ಯಾ. ಬುಡಕ್ಕ ಫ್ರೆಂಡ್ಗೆ ಸಹಾಯ ಮಾಡ್ದಂಗೆ ಇರೋಕ್ಕಾಯ್ತದ? ಅಯ್ಯೋ ಎಲ್ಲ ಹೊಗಳಿಸ್ಕೊಳ್ಳೋಂಥದ್ದು ಏನಿಲ್ಲ. ಫ್ರೆಂಡಿಗೆ ಸಹಾಯ ಮಾಡಿದಂಗೆ ಇನ್ನು ಯಾರು ತಾನೇ ಮಾಡೋಕ್ಕಾಯ್ತದೆ? ನಡೀರಿ. ನಿನಗೆ ನೆನ್ನೆ ಯಾಕೆ ಸುಮ್ಮಕ್ಕೆ ಹೋಗುತ್ತೆ? ಬ್ಯಾಡಮ್ಮ ಈ ಸೆಲೆಬ್ರೇಷನ್ ಎಲ್ಲ ಬ್ಯಾಡ ಕಣಮ್ಮ. ಗೆದ್ದ ಮೇಲೆ ಮಾಡಿವಮ್ಮ ಅಂತಂದರೆ ಕೇಳಲಿಲ್ಲ. ಠೇವಣಿ ಕಳ್ಕೊಂಡು ಕುಂತಿದ್ಯಾ. ಹದಿಮೂರೇ ಓಟು. ಅದ್ರಾಗೆ ನಾನು ಒಂದು ಓಟ್ ಹಾಕಿದ್ದೀನಿ ಸರಿನಾ? ಹಾಳಾಗೋಗ್ಲಿ ಅಂತ ಬಂದ್ಬಿಟ್ಟು ನಾನೊಂದು, ನೀನೊಂದು, ನನ್ನ ತಂಗಿ ಒಂದು. ನಾನು ಹೆಂಡ್ತಿದ್ ಬಿಡು, ನನ್ನ ಹೆಂಡ್ತಿದೇನು ಗ್ಯಾರಂಟಿ ಇಲ್ಲ, ಅವಳೇನು ಹಾಕಿರಕ್ಕಿಲ್ಲ ಅಂತ ನನಗೆ ಗೊತ್ತು. 10 ಜನ ಅದು ಯಾರು ಹಾಕಿದ್ರು ಏನು ಕತಿನೋ ನಾ ಕಾಣೆ. ಹೇಳ್ದೆ ತಾನೆ ನಿನಗೆ ಬ್ಯಾಡಮ್ಮ ಸುಮ್ಮನೆ ಮಾನ ಮರುವದಿ ಕಳ್ಕ ಬೇಡಮ್ಮ ಅಂತ ಎಷ್ಟು ಹೇಳಿದ್ರು.
ಕೇಳೋದೇ ಇಲ್ಲ. ಹೋಗಿ ಮೆರ್ಕೊಂಡು ಅವ್ನು ಹೇಳ್ದೆ, ನನ್ನ ತಮ್ಮ ಹೇಳ್ದೆ, ಅವ್ನು ಹೇಳ್ದು, ಇವ್ನು ಹೇಳ್ದೆ, ಅವ್ನು ಮೊದಲೇ ಬುಳ್ಳೆ ನನ್ನ ಮಗ ಅಂತ ಗೊತ್ತು ನಿನಗೆ, ಬುಳ್ಳೆ ದಾಸಪ್ಪ ಬುಳ್ಳೆ ಬಿಡ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಿದ್ದು ಇದು ಯಾಕೆ ಹಿಂಗೆ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಬೊಗಳು ಯಾಕೆ ಮಾಡಬೇಕಿತ್ತು ಹಿಂಗೆಲ್ಲ ಮಾನ ಮರ್ಯಾದೆ ಕಳ್ಕೊಳ್ಳೋಕ್ಕೆ? ಹೋಗು ಏನೋ ಮಣ್ಣು ತಿನ್ರಿ ಎಲ್ಲ ಕುತ್ಕೊಂಡು. ಬಿಡ್ಲ ಮಗ, ಇದು ಯಾಕೆ ಹಿಂಗೆ ಬೈದಿಗೆ? ನನಗೆ ಹೆಂಗೆ ಅವಮಾನ ಆಯಿತು ಗೊತ್ತಾ? ಎಲ್ಲ ನನ್ನ ಮಗನಿಂದನೇ ಆಗಿದ್ದು, ನನ್ನ ತಮ್ಮನಿಂದನೇ. ನಾನು ಇಷ್ಟೆಲ್ಲ ಮಾಡಬೇಕು ಅಂತ ಅಂದ್ಕೊಂಡೇನೇ ಇರಲಿಲ್ಲ. ನನಗೆ ಅದೆಲ್ಲ ಇಷ್ಟನೂ ಇರಲಿಲ್ಲ ನನಗಂತೂ. ಹಿಂಗೆಲ್ಲ ಯಾಕೆ ಮಾಡಬೇಕು ಅಂತ ನಾನು ಸುಮ್ಕಿದ್ದೆ. ನನಗೆ ಏನೂ ಇಷ್ಟ ಇರಲಿಲ್ಲ ನನಗಂತೂ. ಆದರೆ ಏನು ಮಾಡಲಿ, ನಿಮ್ಮ ಮಾಮನೇನಿಯ ಇಲ್ಲ ನೀನೇ ಗೆದ್ದಿರೋದು, ಯಾರೋ ಎಲೆಕ್ಷನ್ನವರು ಕಮಿಟಿನವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ಸುಳ್ಳು ಹೇಳ್ಬಿಟ್ಟು ಈಗ ನೋಡು ಈಗ ಹಿಂಗೆ ಮಾಡಾಕ್ಬಿಟ್ರು. ಏನು ಮಾಡೋದು ಅಂತ ನೀನೇನು ಹಾಗೆ ಅರ್ಥ ಆಗಿದ್ದಂಗೆ ನಾನು ಹೊತ್ತಾಗೆ ಹೆಂಗೋ ಬುಡು ಗೆದ್ದಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಖುಷಿಗೆ ಕುಣಿದಾಡ್ಬಿಟ್ಟೆ. ಇವಾಗ ಹಿಂಗೆ ಅವಮಾನ ಆಯ್ತದೆ ಅಂತ ಯಾರಿಗೆಲ್ಲ ಗೊತ್ತಿತ್ತು? ಈ ಪಾರ್ಟಿ ಅವಮಾನ ಆಯ್ತದೆ ಅಂತ ನಂಗೆ ಮನ್ಸಾಗ ಅನ್ಕೊಂಡ್ರಲ್ಲ. ಭಾಳ ಅವಮಾನ ಆಗೋಯ್ತು ಕಂಡ್ಲ ನನಗಂತೂ. ಹೊಸಿ ಅವಮಾನ ಅಲ್ಲ ಕಂಡ್ಲ, ಬೇಜಾನ ಅವಮಾನ ಆಗೋಗ್ಬಿಟ್ಟೈತೆ. ಸಹಿಸಕ್ಕಾಯ್ತಿಲ್ಲ ನನಗಂತೂ. ಒಂಥರ ಆಯ್ತೈತೆ, ಬೇಜಾರಾಯ್ತೈತೆ ಬಿಡು. ಅದ್ರ ಮಧ್ಯೆ ನೀನು ಬೊಯ್ಯಕ್ಕೆ ಬರ್ಬೇಡ. ನೊಂದಿರೋ ಜೀವಕ್ಕೆ ಎಷ್ಟು ಅಂತ ನೋಯಿಸ್ತೀಯ ಬುಡ್ಲ. ಮುಂದಿನಕಿತ ಇನ್ನೊಂದ್ಕಿತ ಎಲೆಕ್ಷನ್ನಾಗ ಗೆದ್ಬಿಟ್ಟು ಖಂಡಿತವಾಗೂ ಗೆಲ್ತೀನಿ, ಸುಮ್ಕಿರ್ಲ ಬುಡ್ಲ. ಯಾಕೆ ಹಂಗೆ ಗುರಾಯಿಸ್ತೀಯಾ? ಎಲೆಕ್ಷನ್ನಾಗ ಸೋತ್ರು ಏನಾಯ್ತದೆ ಅಂತ ಗೊತ್ತಾನೆ ನಿನಗೂ. ಎಲ್ಲ ಗೊತ್ತಿದ್ದು ಎಂಥ ಕೆಲಸ ಮಾಡಿದೆ. ಬತ್ತತಿರು ಇವಾಗ ಅಪ್ಪ ಇದು ಮಾಡ್ಕೊಂಡು ನಾನು ಪಂಚಾಯ್ತಿ ಅಂತ ಹೇಳ್ಬಿಟ್ಟು ಕಿತ್ತಾಕಂತಿದ್ದೆ. ಇವಾಗ ನೋಡು ಏನಾಯ್ತು ಅಂತ ಹೇಳಿ. ಬುಡ್ಲ ಮಗ, ಯಾಕಂಗೆ ಬೈತೀಯ? ತಪ್ಪು ಮಾಡಿದ್ದೀನಿ ಗೊತ್ತು. ಅಯ್ಯೋ ಅದಕ್ಕೆ ತಾನೇ ಮಂಚದ ಮೇಲೆ ಈಚೆ ಕಡೆಗೆ ಬರ್ದಂಗೆ ಮಂಚದ ಮೇಲೆ ಕುಂತಿರೋದು. ಏನು ಮಾಡ್ತೀಯ? ತಿಂದಿರೋರು ಓಟ್ ಹಾಕ್ಲಿಲ್ಲ. ಎಲ್ಲ ಇಂಥವ್ರೆ ನೀನು, ನನಗೇನು ಗೊತ್ತಿತ್ತು ಹಿಂಗೆಲ್ಲ ಆಯ್ತದೆ ಅಂತ. ಬುಡ್ಲ ಹೋಗ್ಲಿ ಬುಡ್ಲ. ಕರ್ಮ. ಎಲ್ಲರೂ ಯಾಕೆ ವಿಡಿಯೋ ಲೇಟಾಗಿ ಬರ್ತಾವೆ, ಯಾಕೆ ಈ ನಡುವೆ ಸರಿಯಾಗಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ರಿ. ನಾನು ಇಲ್ಲೇ ಕುತ್ಕೊಂಡು ವಿಡಿಯೋ ಮಾಡೋದು. ಒಂದೊಂದು ಸಲ ಏನಾರ ಮಳೆ ಏನಾದರೂ ಬಂದುಬಿಟ್ರೆ ಇಲ್ಲೆಲ್ಲ ವಿಡಿಯೋ ಮಾಡೋಕ್ಕೆಲ್ಲ ಆಗಲ್ಲ. ಎಲ್ಲ ಫುಲ್ಲು ನೆಲ ಎಲ್ಲ ಫುಲ್ಲು ಎಲ್ಲ ತ್ಯಾವ ಹೋಗ್ಬಿಟ್ಟಿರ್ತೈತೆ ನೋಡಿ. ಒಂದು ಇಲ್ಲಿ ಕುತ್ಕೊಂಡು ವಿಡಿಯೋ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನೋಡಿ, ಇದು ಮಾವಿನ ಮರ, ಇಲ್ಲಿ ಕೆಳಗಡೆ ಇಲ್ಲಿ ಕುತ್ಕೊಂಡು ವಿಡಿಯೋ ಮಾಡಬೇಕು. ಫುಲ್ ಎಲ್ಲ ಜಾಸ್ತಿ ಏನಾದ್ರೂ ಮಳೆ ಜಾಸ್ತಿ ಬಂತು ಅಂದರೆ ಫುಲ್ ಇಲ್ಲೆಲ್ಲ ಮಳೆ ನೀರೆಲ್ಲ ನಿಂತ್ಬಿಟ್ಟಿರ್ತವೆ. ಇಲ್ಲೆಲ್ಲ ಫುಲ್ಲು ವಿಡಿಯೋ ಮಾಡೋಕ್ಕೆ ಆಗೋದೇ ಇಲ್ಲ. ಸ್ವಲ್ಪ ನೆಟ್ವರ್ಕೆಲ್ಲ ಇಶ್ಯೂ ಆಗೋಗ್ಬಿಡ್ತೈತೆ, ವಿಡಿಯೋ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗ್ತೈತೆ. ಅದಕ್ಕೆ ಮೊದಲು ನಾನು ಬೆಂಗಳೂರಲ್ಲಿದ್ದೆ, ಅಲ್ಲಿದ್ದಾಗ ನಾನು ಮಾಡ್ತಾಯಿದ್ದೆ ವಿಡಿಯೋಸ್ನ. ಈಗ ಸದ್ಯಕ್ಕೆ ಇಲ್ಲಿರೋದಕ್ಕೆ ನೆಟ್ವರ್ಕ್ಗಳು ಸಿಗಲ್ಲ. ಅವಾಗ ಮಾಡಾಗ ಅಪ್ಲೋಡ್ ಮಾಡಬೇಕು ನೋಡಿ, ಇಲ್ಲೇ ಕುತ್ಕೊಂಡು ಮಾಡಬೇಕು ವಿಡಿಯೋಸ್ನ. ಎಡಿಟಿಂಗ್ ಅಂದರೆ ಅಷ್ಟು ಈಸಿ ಅಲ್ಲ. ಒಂದೊಂದು ವಿಡಿಯೋ ಮಾಡೋಕೆ 1 ಗಂಟೆ 1.5 ಗಂಟೆ ಬೇಕಾಗ್ತೈತೆ. ಅದಕ್ಕೆ ಈ ನಡುವೆ ಸ್ವಲ್ಪ ಲೇಟ್ ಆಗ್ತೈತೆ. ಇನ್ನೊಂದು ತಿಂಗಳು ಅಷ್ಟೇ, ಆಮೇಲೆ ಏನಾದ್ರು ಒಂದು ಸೆಟಪ್ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗ್ತದೆ ನೋಡಿ. ಪವರ್ ಬ್ಯಾಂಕ್ ಇಟ್ಕೊಂಡು ಇಲ್ಲೇ ಕೂತಿರ್ತೀನಿ. ಕರೆಂಟ್ ಅಂತೂ ಇರೋದೇ ಇಲ್ಲ ಹಳ್ಳಿಗಳ ಕಡೆ. ನೀವು ನೋಡ್ಬೋದು ವಿಡಿಯೋಗೆಲ್ಲ ನ್ಯಾಚುರಲ್ ಸೌಂಡ್ ಬರ್ತೈತಲ್ಲ ನೋಡಿ. ಎಲ್ಲ ಅಕ್ಕಿಗಳು ಕೇಳಿಸ್ಕಡೆ ಎಲ್ಲ ಚಿಲಿಪಿಲಿ ಅಂತೇಳ್ಬಿಟ್ಟು ನ್ಯಾಚುರಲ್ದೇ ಸೌಂಡ್ ಎಲ್ಲನೂ ಸಿಗ್ತೈತೆ. ಅದೇ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ನೆಟ್ವರ್ಕ್ ಇಶ್ಯೂ ಅಷ್ಟೇನೆ, ಅಷ್ಟು ಬಿಟ್ಟರೆ ಏನೂ ಇಲ್ಲ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರಿನಾ. ಆಮೇಲೆ ನಾನು ಒಂದು ಹತ್ರ ಸೆಟಪ್ ಆದಮೇಲೆ ನೀಟಾಗಿ ಮಾಡ್ತೀನಿ, ವೀಡಿಯೋಸ್ನೆಲ್ಲ ಕರೆಕ್ಟಾಗಿ ಮಾಡ್ತೀನಿ.